ಬಸವನ ಭಾಗ್ಯವಾಡಿಯ ದಕ್ಷ ಪೊಲೀಸ್ ಅಧಿಕಾರಿಗಳಾದ ಬಾಲಪ್ಪ ನಂದಗಾವಿ ಡಿವೈಎಸ್ಪಿ ಇವರಿಗೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಗೌರವ ಪದಕ ಪುರಸ್ಕೃತರಾಗಿ ಆಯ್ಕೆಯಾಗಿದ್ದಕ್ಕೆ ಇಂದು ಅವರನ್ನು ಡಿಎಸ್ಪಿ ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ವತಿಯಿಂದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ರಾಷ್ಟ್ರೀಯ ಬಸವ ಸೈನ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರ್ ಗೌಡ ಬಿರಾದಾರ್, ಮುಖಂಡರಾದ ಶ್ರೀಕಾಂತ್ ಕೊಟ್ರಶೆಟ್ಟಿ, ಪ್ರಶಾಂತ್ ಮುಂಜಾನೆ, ಆನಂದ್ ವಣರೊಟ್ಟಿ, ಮನ್ನಾನ್ ಶಾಬಾದಿ ಸೇರಿದಂತೆ ಇತರರು ಭಾಗವಹಿಸಿದರು. ವರ್ಷಕ್ಕಿಂತ ಜಾಸ್ತಿ ಆಯಿತು. ನಿಮ್ಮೆಲ್ಲ ಸಹಕಾರ. ಡಿವೈಎಸ್ಪಿ ಸಾಹೇಬರು ಬಸವನ ಬಾಗೇಡಿ ಡಿವೈಎಸ್ಪಿ ಸಾಹೇಬರಾಗಿ ಆಯ್ಕೆ ಬಂದಂಥ ನಿಮ್ಮೆಲ್ಲರ ನೆಚ್ಚಿನ ದಕ್ಷ ಆಡಳಿತಗಾರರು ಬಾಲಪ್ಪ ನಂದಗಾವಿ ಸಾಹೇಬರಿಗೆ ಈ ವರ್ಷದ ಮುಖ್ಯಮಂತ್ರಿ ಪದಕ ದೊರಕಿದ್ದು ನಮ್ಮೆಲ್ಲರಿಗೂ ಬಸವನಾಡಿಗೆ ಬಹಳ ಖುಷಿ ತಂದಿದೆ. ಯಾಕೆಂದರೆ ನಮ್ಮ ತಿಳುವಳಿಕೆ ಮಟ್ಟಿಗೆ ಇಲ್ಲಿವರೆಗೂ ಬಸವನ ಬಾಗೇಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಪದಕ ದೊರಕಿರಲಿಲ್ಲ. ಆದರೆ ಮುಂದೆ ಹೋದಂಥ ಇಲ್ಲಿಂದ ಪ್ರಮೋಷನ್ ಆಗಿ ಹೋದಂಥ ಅಧಿಕಾರಿಗಳಿಗೆ ಪದಕ ದೊರಕಿತ್ತು. ಆದರೆ ತಾವು ಬಸವನ ಬಾಗೇಡಿಯಲ್ಲಿ ಅನೇಕ ಈ ಕ್ರಿಮಿನಲ್ ಆಕ್ಟಿವಿಟೀಸನ್ನು ಬಂದ್ ಮಾಡಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನು ಬಸವನ ಬಾಗೇಡಿ ತಾಲೂಕು ಆಗಿರ್ಬೋದು, ಮುದ್ದೇಬೇಳ ತಾಲೂಕು ಆಗಿರ್ಬೋದು, ತಮ್ಮ ಉಪವಿಭಾಗದ ವ್ಯಾಪ್ತಿಯಲ್ಲಿ ಅನೇಕ ಕಾನೂನು ಸುವ್ಯವಸ್ಥೆಯನ್ನು ಗಟ್ಟಿಗೊಳಿಸಿದ್ದಕ್ಕಾಗಿ ತಮಗೆ ರಾಷ್ಟ್ರೀಯ ಬಸವ ಸೈನ್ಯ ಚಿರಋಣಿಯಾಗಿ ಈ ಆತ್ಮೀಯ ಸನ್ಮಾನವನ್ನು ತಮಗೆ ಮಾಡ್ತಾ ಇದ್ದೇವೆ ಸರ್. ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ತಮ್ಮ ಈ ಸೇವೆಯನ್ನು ಗುರುತಿಸಿ ತಮಗೆ ಪದಕ ಕೊಟ್ಟಿದ್ದು ನಮ್ಮ ಬಸವನ ಬಾಗೇಡಿಗೆ ಒಂದು ಹೆಮ್ಮೆ ತರುವ ಸಂಗತಿಯಾಗಿದೆ. ಮುಂಬರುವ ದಿನಗಳಲ್ಲಿ ತಮ್ಮ ಸೇವಾ ದಕ್ಷತೆ, ತಮ್ಮ ಅಧಿಕಾರ ಇನ್ನೂ ಹೆಚ್ಚಿನ ಸ್ಥಾನಗಳಲ್ಲಿ, ಉನ್ನತ ಸ್ಥಾನಗಳಲ್ಲಿ ಬಂದು ಮತ್ತೆ ನಮ್ಮ ಬಿಜಾಪುರ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬರಬೇಕಾಗಿ ತಮ್ಮಲ್ಲಿ ನಾವು ಹೃದಯಪೂರ್ವಕವಾಗಿ ತಮ್ಮಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಇಲ್ಲಿ ಸೇರುವಂಥ ಎಲ್ಲ ರಾಷ್ಟ್ರೀಯ ಬಸವ ಸೇನೆ ಕಾರ್ಯಕರ್ತರು ತಮ್ಮ ಈ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಮನಪೂರ್ವಕವಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಾನು ಕೂಡ ಇಲ್ಲಿ ನಮ್ಮ ಸಮಯ ತಗೊಂಡು ನನಗೆ ಬಂದು ಸನ್ಮಾನ ಮಾಡಿದ ಎಲ್ಲ ರಾಷ್ಟ್ರೀಯ ಬಸವ ಸೈನ್ಯದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ನನ್ನ ಕುಟುಂಬದಿಂದ ಮತ್ತು ನನ್ನ ಡಿಪಾರ್ಟ್ಮೆಂಟಿಂದ ತಮ್ಮೆಲ್ಲರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು 2 ವರ್ಷದಿಂದ ನೋಡ್ತಾ ಇದ್ದೀನಿ, ಪ್ರತಿಯೊಂದು ನಮ್ಮ ಪಟ್ಟಣದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಲ್ಲಿ ಮಾಡೋಣ. ಒಳ್ಳೆ ನಮಗೆ ಬಹಳಷ್ಟು ಸಹಕಾರ ಸಿಕ್ಕಿರುವಂಥ ಊರು. ಹುಬ್ಬಳ್ಳಿಯಲ್ಲಿ ಏನಾಗುತ್ತೆ ಸಿಟಿ ಅದು, ಬಟ್ ಇಲ್ಲಿ ನಮಗಿನ್ನೂ ಒಂಥರ ಈ ಕಡೆ ಪೂರ್ತಿ ಸಿಟಿನೂ ಅಲ್ಲ, ಪೂರ್ತಿ ಹಳ್ಳಿನೂ ಇಲ್ಲ ಅಂತ ಊರು. ಆಮೇಲೆ ಒಳ್ಳೆ ಜನ. ನಮ್ಮ ಆಲ್ಮೋಸ್ಟ್ ಇದೇ ಡಿಸ್ಟಿಕ್ ನಮ್ದು, ಈ ಹೊಸ ಡಿಸ್ಟಿಕ್ಟ್ ಆಗಿರೋದು ಅಖಂಡ ಬಿಜಾಪುರ ಜಿಲ್ಲೆದವ ನಾನು. ಪ್ರತಿಯೊಂದು ಒಂದೇನದು ಸಂಸ್ಕೃತಿ ಆಗಲಿ ಮತ್ತು ಅದೊಂದು ಆಚಾರ ವಿಚಾರದಲ್ಲಿ ಭಾಳಷ್ಟು ಒಳ್ಳೆಯ ಊರು. ನಾನು ಬರೋಕ್ಕಿಂತ ಮೊದಲು ನನಗೆ ಏನೇನು ಹೇಳಿದ್ರು, ಬಟ್ ಇಷ್ಟು ಒಳ್ಳೆಯದನ್ನು ಹೇಳಿರಲಿಲ್ಲ. ಭಾಳಷ್ಟು ಕೇಳೋದು ಹೋಗಿದೆ, ಬಟ್ ಭಾಳ ನನಗೆ ಖುಷಿ ಕೊಡುವಂಥದ್ದು ಮತ್ತು ನೆನಪಿಡುವಂಥ ಭಾಳಷ್ಟು ಕೆಲಸಗಳಿಲ್ಲ ಅದು. ಮತ್ತು ಜನರದ್ದು ಅಷ್ಟೇ ಸಹಕಾರ, ಒಳ್ಳೆಯ ಆಫೀಸರ್ಸ್ಗೆ ಒಳ್ಳೆ ರೀತಿ ಸಹಕಾರ ಮಾಡ್ತಾರೆ. ಪ್ರತಿಯೊಂದು ಕೆಲಸದಲ್ಲೂ ಭಾಳಷ್ಟು ನಮಗೆ ಸಹಕಾರ ಮಾಡಿದ್ರೆ ಇಲ್ಲಿರುವಂಥ ರಾಜಕೀಯ ನಾಯಕರಿರ್ಬೋದು, ನಮ್ಮ ಮಾನ್ಯ ಸಚಿವರಿರ್ಬೋದು, ಪ್ರತಿಯೊಂದರಲ್ಲೂ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ.